ಶ್ರೀ ಗುರುಭ್ಯೋ ನಮಃ. ಜನ್ಮಾಧಿಕರಣದ ಕುರಿತಾಗಿ ಶಾಂಕರ ಭಾಷ್ಯದಲ್ಲಿ ಬಂದಿರುವಂಥ ವಿಷಯಗಳು, ಹಾಗೆ ರಾಮಾನುಜ ಭಾಷ್ಯದಲ್ಲಿ ಪ್ರತಿಪಾದಿತವಾದ ವಿಷಯಗಳು ಮತ್ತು ಅದರ ವಿಮರ್ಶವನ್ನು ನಾವು ಗಮನಿಸಬೇಕು. ಶಾಂಕರ ಭಾಷ್ಯದಲ್ಲಿ ಹೇಳಿದಂತೆ ಜನ್ಮಾದ್ಯಸೇತ ಅಂದರೆ ಸೃಷ್ಟಿ, ಪಾಲನೆ ಮತ್ತು ಲಯ, ಈ ಮೂರನ್ನ ಅವರು ತಗೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣನಾದವನು ಬ್ರಹ್ಮ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಶಾಂಕರ ಭಾಷ್ಯದಲ್ಲಿ ಹೀಗಿದೆ. ಜನ್ಮ ಅಂದರೆ ಉತ್ಪತ್ತಿ, ಆದಿ ಯಸ್ಯ ಅಸ್ಯ ಅಂತಿದೆ ಅಲ್ಲಿ. ಇತಿ ತದ್ಗುಣ ಸಂವಿಜ್ಞಾನೋ ಬಹುರೀಹಿ ಅಂತ ಶಂಕರಾಚಾರ್ಯ ಕೂಡ ಹೇಳ್ತಾರೆ. ಜನ್ಮಸ್ಥಿತಿ ಭಂಗಂ ಸಮಾಸಾರ್ಥ. ಭಂಗ ಅಂದರೆ ನಾಶ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎನ್ನುವ ವೇದವಾಕ್ಯ ಉದ್ಧರಿಸಿದ್ದಾರೆ. ಹೀಗೆ ಆ ಜನ್ಮಾದಿಗಳಿಗೆ ಕಾರಣನಾದವನು ಅಂತ ಅದರ ಅರ್ಥ. ಚಂದ್ರಿಕಾದಲ್ಲಿ ಅದರ ವಿಮರ್ಶೆ ಹೀಗೆ ಕಂಡು ಬರ್ತದೆ. ಮೊದಲನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಪ್ರಸ್ತುತನಾದವನು ಬ್ರಹ್ಮ ನಿರ್ಗುಣ. ಆ ನಿರ್ಗುಣನಾದಂಥ ಆ ಬ್ರಹ್ಮನ ಉಪಾಸನೆಯಿಂದ ಮುಕ್ತಿಯಾಗಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಿ. ಹೀಗೆ ಮೊದಲನೇ ಸೂತ್ರದಲ್ಲಿ ವರ್ಣಿತರಾದಂಥ ಬ್ರಹ್ಮ ಏನಿದ್ದಾನೆ, ಅವನ ಕುರಿತು ನಾವು ಹೇಗೆ ತಿಳ್ಕೊಳ್ಳೋದು, ಅವನ ಜ್ಞಾನ ಪಡ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂದಾಗ ಎರಡನೇ ಸೂತ್ರದಲ್ಲಿ ಅವನ ಲಕ್ಷಣ ಹೇಳಬೇಕು. ಆದರೆ ಎರಡನೇ ಸೂತ್ರದಲ್ಲಿ ಲಕ್ಷಣ ಏನು ಹೇಳ್ತಿದ್ದಾರೆ? ಸಗುಣ ಬ್ರಹ್ಮನ ಲಕ್ಷಣ ಹೇಳ್ತಾ ಇದ್ದಾರೆ. ಜನ್ಮಾದ್ಯಸೇತ ಅನ್ನೋದು ಯಾರು ಉತ್ಪತ್ತಿಯಾದಿಗಳಿಗೆ ಕಾರಣನೋ, ಜಗತ್ತಿನ ಉತ್ಪತ್ತಿಯಾದಿಗಳಿಗೆ ಕಾರಣನೋ ಅಂತ ಹೀಗೆ ಬಂದಿರೋದ್ರಿಂದ ಇದು ಆ ಬ್ರಹ್ಮನ ಸಗುಣ ಬ್ರಹ್ಮನ ಲಕ್ಷಣವನ್ನು ಹೇಳಿದಾಗಾಯ್ತು. ಆದರೆ ಮೊದಲನೇ ಸೂತ್ರದಲ್ಲಿ ಪ್ರತಿಪಾದಿತ ಆಗಿರುವುದು ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು, ಅದರಿಂದಲೇ ಮುಕ್ತಿ ಅಂತ ನೀವು ಹೇಳೋದು. ನಿರ್ಗುಣ ಬ್ರಹ್ಮನ ಲಕ್ಷಣ ಹೇಳಬೇಕಾಗಿತ್ತು, ಸಗುಣ ಬ್ರಹ್ಮನ ಲಕ್ಷಣ ಹೇಳಿದ್ರಿ. ನಿರ್ಗುಣ ಬ್ರಹ್ಮ ಜಗತ್ತಿನ ಉತ್ಪತ್ತಿಗೆ ಕಾರಣನೂ ಅಲ್ಲ, ಅವನು ಈ ಜಗತ್ತಿನ ಭ್ರಮೆಗೆ ಅಧಿಷ್ಠಾನ ಮಾತ್ರ. ಆದ್ದರಿಂದ ನೀವು ಮೊದಲನೇ ಸೂತ್ರದಲ್ಲಿ ಪ್ರತಿಪಾದಿತನಾದಂಥ ಬ್ರಹ್ಮ ನಿರ್ಗುಣ ಬ್ರಹ್ಮ, ಅವನ ಜ್ಞಾನದಿಂದಲೇ ಮುಕ್ತಿ ಅಂತ ಅಭಿಪ್ರಾಯ ಪಡುವುದಾದರೆ, ಹಾಗಾದರೆ ಎರಡನೇ ಲಕ್ಷಣದಲ್ಲಿ ಅವನು ಈ ಜಗತ್ತಿನ ಭ್ರಮೆಗೆ ಕಾರಣ ಅಂತ ಲಕ್ಷಣ ಹೇಳಬೇಕಾಗಿತ್ತು. ಜಗತ್ತಿನ ಉತ್ಪತ್ತಿಗೆ ಕಾರಣ ಅಂತ ಹೇಳಬಾರ್ದು. ಯಾಕಂದರೆ ಹಗ್ಗದಲ್ಲಿ ಹಾವು ಯಾವತ್ತೂ ಹುಟ್ಟೋದಿಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಹುಟ್ಟೋದಿಲ್ಲ. ಆದ್ದರಿಂದ ನೀವು ಈ ಥರ ಅದರ ಲಕ್ಷಣ ಹೇಳಿದ್ದು ಸರಿಯಾಗಲಿಲ್ಲ ಅಂತ ಅದರ ತಾತ್ಪರ್ಯ. ಜಗತ್ತಿನ ಹುಟ್ಟಿಗೆ ಅವನ ಕಾರಣ ಅಂತ ಹೇಳಿದ್ದು ಸರಿಯಾಗಲಿಲ್ಲ ಅಂತ ತಾತ್ಪರ್ಯ. ರಾಮಾನುಜ ಭಾಷ್ಯದಲ್ಲಿ ಹೀಗೆ ಅರ್ಥ ಹೇಳಿದ್ದಾರೆ. ಅಸ್ಯ ಜನ್ಮ ಸ್ಥಿತಿ ಲಯಂ ಜಗತಸ್ತು ಯಥೋ ಭವೇತ್ ಸರ್ವಜ್ಞಾತ್ ಸತ್ಯ ಸಂಕಲ್ಪಾತ್ ತದ್ಬ್ರಹ್ಮೇತಿ ಜಗೌಶ್ರುತಿ ಅಂತಿದು ರಾಮಾನುಜ ಭಾಷ್ಯದಲ್ಲಿ ವಾಕ್ಯ ಇದ್ದಂತೆ ಕಾಣಿಸ್ತದೆ. ಯತಃ ಯಾವ ಪರಮಾತ್ಮನಿಂದ ಅಸ್ಯ ಈ ಜಗತ್ತಿನ ಜನ್ಮ ಸ್ಥಿತಿ ಲಯ ಅಂದರೆ ಪ್ರಳಯ ಆಗ್ತದೋ, ಯತಃ ಯಾವ ಸರ್ವಜ್ಞಾತ್ ಸತ್ಯ ಸಂಕಲ್ಪಾತ್, ಸರ್ವಜ್ಞನಾದ ಸತ್ಯ ಸಂಕಲ್ಪನಾದ ಸತ್ಯವಾದ ನಿರ್ಧಾರ, ಸತ್ಯವಾದ ನಿಶ್ಚಯವುಳ್ಳವನವನು, ಅವನಿಂದ ಏನಾಗ್ತದಲ್ಲ ಅವನೇ ಬ್ರಹ್ಮ ಅಂತ ಹೀಗೆ ಲಕ್ಷಣ ಹೇಳಿದ್ದಾರೆ. ಶಾಂಕರ ಸಿದ್ಧಾಂತದಂತೆ ರಾಮಾನುಜ ಸಿದ್ಧಾಂತದಲ್ಲೂ ಕೂಡ ಜನ್ಮ ಸ್ಥಿತಿ ಲಯ ಇವುಗಳಿಗೆ ಕರ್ತ ಇಷ್ಟೇ ಲಕ್ಷಣ. ಆದರೆ ವ್ಯಾಸರೇ, ಸೂತ್ರಕರ್ತೃಗಳಾದ ವ್ಯಾಸರೇ ಸ್ಕಂದ ಪುರಾಣದಲ್ಲಿ 8 ಲಕ್ಷಣಗಳನ್ನು ಹೇಳಿರೋದ್ರಿಂದ ಮೂರನ್ನೇ ಸ್ವೀಕಾರ ಮಾಡುವುದು ಸರಿಯಾಗೋದಿಲ್ಲ. ಅದರಿಂದ ರಾಮಾನುಜ ಭಾಷ್ಯದಲ್ಲಿ ಆ ಮೂರಕ್ಕೆ ಕಾರಣ ಅಂತ ಹೇಳಿದ್ದು ಉಚಿತ ಆಗಲಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನ ಒಂದು ಕಡೆ ಹೀಗೆ ಬೇರೆ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ. ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಂತ ಇರೋದ್ರಿಂದ ನೀನು ನಮ್ಮನ್ನು ಹುಟ್ಟಿಸ್ತಿ, ಪಾಲಿಸ್ತಿ, ಮತ್ತೆ ನಾಶಪಡಿಸ್ತಿ, ಪ್ರಳಯದ ಕಡೆ ಕರ್ಕೊಂಡು ಹೋಗ್ತಿ ಅಂತಿಷ್ಟೇ ಉಪಾಸನೆ ಮಾಡಿದರೆ ಮತ್ತೆ ಹುಟ್ಟು ನಮಗೆ ಪಾಲನೆ, ಪ್ರಳಯ ಬಂದಾಗ ಭಗವಂತನ ಉದರದಲ್ಲಿ ಹೋಗಿ ಸೇರ್ಕೊಳ್ಳೋದು, ಮತ್ತೆ ಹುಟ್ಟುವುದು, ಮತ್ತೆ ಪಾಲನೆ, ಮತ್ತೆ ಪ್ರಳಯ, ಇಷ್ಟೇ ಮುಂದುವರಿತಾ ಇರ್ತದೆ. ನೀನು ನಮಗೆ ಅಜ್ಞಾನ ಕೊಟ್ಟವನು ನೀನೇ, ಜ್ಞಾನವನ್ನು ನೀನೇ ಕೊಡಬೇಕು ಅಂತ ಅವನನ್ನು ಉಪಾಸಿಸಬೇಕು. ಬಂಧಕೋ ಭವಪಾಶೇನ
ನಮ್ಮನ್ನು ಸಂಸಾರದಿಂದ ಕಟ್ಟಿದವನು ನೀನೇ ಆಗಿದ್ದಿ, ಸಂಸಾರದಿಂದ ಬಿಡುಗಡೆಯನ್ನು ಕೂಡ ನೀನೇ ಮಾಡಬೇಕು ಅಂತೂ ಅವನನ್ನು ಉಪಾಸನೆ ಮಾಡಬೇಕು. ಹಾಗೆ ಮಾಡಿದಾಗ ಅಂಥ ಉಪಾಸನೆಗಳಿಂದ ಆ ಫಲ ನಾವು ಪಡ್ಕೊಳ್ಬಹುದು ಅಂತ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಅದರಿಂದ ಅದನ್ನೆಲ್ಲವನ್ನು ಕೂಡ ಮಾಡಲೇಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ತತ್ವನಿರ್ಣಯದಲ್ಲಿ ಉದ್ಧೃತವಾದಂಥ ಒಂದೆರಡು ಪ್ರಮಾಣಗಳಿವೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ ಈ ಭಗವಂತ. ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಾನೆ. ಮತ್ತೆ ಆನಂದದಶ್ಚ ಮುಕ್ತಾನಾಂ, ಮುಕ್ತರಿಗೆ ಆನಂದವನ್ನು ಕೂಡ ಕೊಡ್ತಾನೆ. ಸಯೇವೈಕೋ ಜನಾರ್ದನ ಅಂತ. ಅದು ಸ್ಕಂದ ಪುರಾಣದ ಮಾತು ಅಂತಲೇ ನಂಗೆ ನೆನಪು. ಮತ್ತೊಂದು ಬಂಧಕೋ ಭವಪಾಶೇನ, ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿದವನು ಅದೇ ಬ್ರಹ್ಮನೇ. ಭವಪಾಶಾಚ್ಚ ಮೋಚಕ, ಆ ಸಂಸಾರದ ಪಾಶದಿಂದ ನಮ್ಮನ್ನು ಬಿಡುಗಡೆಗೊಳಿಸುವಂಥವನು ಕೂಡ ಅವನೇ. ಕೈವಲ್ಯದ ಪರಂ ಬ್ರಹ್ಮ, ಮತ್ತೆ ನಮಗೆ ಮೋಕ್ಷವನ್ನು ಕೊಡುವಂಥವನು ಕೂಡ ಅವನೇ. ವಿಷ್ಣುರೇವ ನ ಸಂಶಯ ಅಂತ ಹೀಗೆ ಅಲ್ಲಿ ಬಂದಿರುವಂಥ ವಿಚಾರ. ಆದ್ದರಿಂದ ಭಗವಂತನನ್ನ ನೀನು ಜ್ಞಾನಾಜ್ಞಾನ ಬಂಧ ಮೋಕ್ಷದಾಯಕ ಅಂತ ಹೀಗೆ ಉಪಾಸನೆ ಮಾಡಿ ಅದೆಲ್ಲವನ್ನು ಕೂಡ ಅಜ್ಞಾನ ಮೊದಲಾದವುಗಳನ್ನು ನಾವು ಪರಿಹರಿಸಿಕೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ಎಂಟಕ್ಕೂ ಕರ್ತ ಅಂತಲೇ ಉಪಾಸನೆ ಮಾಡಬೇಕು. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಶಾಸ್ತ್ರಯೋನಿಹಿ ಅನ್ನುವಂಥ ಪ್ರಮಾಣವನ್ನು, ಓಂ ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರವನ್ನು.